ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ದೇಶವಾಸಿಗಳಿಗೆ ಜಸ್ಟ್ 12 ದಿನಗಳ ಅಂತರದಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವ ಮೂಲಕ ಬಿಗ್ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ವಾಹನ ಸವಾರರಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಮಿತವ್ಯಯವಾಗಿ ಬಳಸಿ ಪೆಟ್ರೋಲ್ ಡೀಸೆಲ್ ಅನ್ನ, ಅಭಾವ ಸೃಷ್ಟಿಯಾಗುತ್ತೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜೊತೆಗೆ ನಿಲ್ಲಬೇಕು ನೀವೆಲ್ಲ ಅಂತ. ಸೊ ಈಗ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆಯಾ? ಪೆಟ್ರೋಲ್ ಡೀಸೆಲ್ ದರ ಇನ್ನೆಷ್ಟು ಬಾರಿ ಹೆಚ್ಚಳ ಆಗುತ್ತೆ? ಇದಕ್ಕೆ ಅಂತ್ಯನೇ ಇಲ್ವಾ? ಯಾಕಿಂತ ಸಮಸ್ಯೆಗಳು ಭಾರತದಲ್ಲಿ ಸೃಷ್ಟಿಯಾಗ್ತಾ ಇದೆ? ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆದ್ರೂ ಸಿಗುತ್ತಾ ಸಿಗಲ್ವಾ? ಈ ಅನೇಕ ಪ್ರಶ್ನೆಗಳು ಜನಸಾಮಾನ್ಯರನ್ನ ಕಾಡತೊಡಗಿದೆ. ಮಿಡಲ್ ಕ್ಲಾಸ್, ಮಧ್ಯಮ ವರ್ಗ, ಬಡ ಜನರ ಮೇಲೆ ಅತಿ ದೊಡ್ಡ ಹೊರೆ ಆಗ್ತಾ ಇದೆ ಈ ಬೆಲೆ ಏರಿಕೆಯಿಂದ. ಹಾಗಾಗಿ ವಾಹನ ಸವಾರರು ಕೆಲವರು ಹೇಳ್ತಾರೆ, ದೇಶ ಅಂತ ಬಂದಾಗ ಪರವಾಗಿಲ್ಲ, ಹೊರೆ ಆದ್ರೂ ಅದನ್ನ ನಿಭಾಯಿಸ್ತೀವಿ ಅಂತ. ಇನ್ನೂ ಕೆಲವರು ಹೇಳ್ತಿದ್ದಾರೆ, ಅದನ್ನ ಕೇಂದ್ರ ನಿಭಾಯಿಸಬಹುದಾಗಿತ್ತು, ಆದರೆ ನಮ್ಮ ಮೇಲೆ ಹೊರೆ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಈ ಪ್ರೈಸ್ ಹೈಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ರಿಯಾಕ್ಷನ್ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳಬಹುದು. ಎನಿವೆ, ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ವಾಹನ ಸವಾರರ ಪರದಾಟ ಹೆಂಗಿದೆ? ಈ ರೇಟ್ ಹೈಕ್ ಆಗಿದೆಯಲ್ಲ, ಇವತ್ತೇ ಈ ಕ್ಷಣಕ್ಕೆ ಇಂಪ್ಲಿಮೆಂಟಾ? ಕೆಲವರಿಗೆ ಮಾಹಿತಿ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಪೆಟ್ರೋಲ್ ಬಂಕ್ಗೆ ಹೋದಾಗ ಕೆಲವರಿಗೆ ಶಾಕ್ ಎದುರಾಗ್ತಾ ಇದೆ. ವಾಹನ ಸವಾರರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ ಕೇಂದ್ರ. 12 ದಿನಗಳ ಅಂತರದಲ್ಲಿ 4ನೇ ಬಾರಿಗೆ ತೈಲಾಘಾತ ಎದುರಾಗಿದೆ ವಾಹನ ಸವಾರರಿಗೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದ್ದು, 12 ದಿನ ಈವರೆಗೂ ಬರೋಬ್ಬರಿ ₹7.5 ಹೆಚ್ಚಳ ಆಗಿರೋದು. ಪೆಟ್ರೋಲ್ ಲೀಟರ್ಗೆ ₹2.52 ಇವತ್ತು ಹೆಚ್ಚಳ ಆಗಿರೋದು. ಡೀಸೆಲ್ ಲೀಟರ್ಗೆ ಇವತ್ತು ₹2.55 ಏರಿಕೆ ಆಗಿರೋದು. ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ ಹಾಕಿಸ್ಕೊಳ್ತೀರಿ ಅಂದರೆ ₹110 ಕೊಡಲೇಬೇಕು ಪ್ರತಿ ಲೀಟರ್ಗೆ. 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಹೋದರೆ ₹110 ಕೊಟ್ಟು ಹಾಕಿಸ್ಕೊಳ್ಬೇಕು. ಅದೇ ರೀತಿ 1 ಲೀಟರ್ ಡೀಸೆಲ್ ಬೆಲೆ ಇವತ್ತು ₹98.54. ಅಲ್ಲಿಗೆ ₹92 ಇದ್ದಿದ್ದು ಸತತವಾಗಿ ಏರಿಕೆ ಆಗಿ ₹98ಗೆ ಡೀಸೆಲ್ ರೇಟ್ ಬಂದು ನಿಂತ್ಕೊಂಡಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮುಂದಿನ ದಿನಗಳಲ್ಲಿ CNG ಆಲ್ರೆಡಿ ರೇಟ್ ಜಾಸ್ತಿ ಆಗಿದೆ ಅಂತ ಆಟೋ ಚಾಲಕರೆಲ್ಲ ಹೇಳ್ತಾ ಇದ್ರು. CNG ರೇಟ್ ಹೆಚ್ಚಳ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಅಂಥ ಪರಿಸ್ಥಿತಿ ಇದೆ. ಯಾಕಂದರೆ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋದು ನೇರವಾಗಿ 2 ವಿಚಾರಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ದರದ ಮೇಲೆ ಅಂತ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆದಾಗ ಆಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದೇ ಇರುತ್ತೆ. ಈ ಬಾರಿ ಕೂಡ ಹಾಗೆ ಆಗಿದೆ ಅಂತ ಕೇಂದ್ರ ಹೇಳ್ಕೊಳ್ತಾ ಇದೆ. ಬಟ್ ವಾಸ್ತವ ಪರಿಸ್ಥಿತಿ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ. ಈ ಹರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಾಟ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, LPG ಸಿಲಿಂಡರ್ಗಳ ಸಾಗಾಟ ಸರಿಯಾಗಿಲ್ಲ. ಹಾಗಾಗಿ ಇದರಿಂದ ನೇರ ಸಮಸ್ಯೆಗಳು ಜನಸಾಮಾನ್ಯರಿಗೆ ಆಗ್ತಾ ಇದೆ ಅಂತ. ಸ್ಟಾಕ್ ಇದೆ ಅಂತ ಹೇಳಿದ್ರು, ಸ್ಟಾಕ್ ಎಲ್ಲ ಕಂಪ್ಲೀಟ್ ಖಾಲಿ ಆಗ್ತಾ ಬಂತು ಅಂತ ಅನಿಸುತ್ತೆ. ಹಾಗಾಗಿ ಕಂಪ್ಲೀಟ್ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸಿಲುಕಾಕಿಕೊಂಡಿದೆ, ದರ ಏರಿಕೆ ಮಾಡಲೇಬೇಕು ಅಂತ. ಇಷ್ಟು ದಿನಗಳಿಂದ ಮಾಡಿರಲಿಲ್ಲ, ಬಟ್ ಈಗ ಮಾಡ್ತಾ ಇರೋದಕ್ಕೆ ಕಾರಣ ಇದು ಅಂತ. ವಾಹನ ಸವಾರರ ಗಮನಕ್ಕೆ ಮೇನಲ್ಲಿ 4 ಬಾರಿ ದರ ಏರಿಕೆ ಆಗಿರೋದು. ಇಷ್ಟಕ್ಕೆ ಮುಗಿಯಲ್ವಾ? ಈ ವಾರಾಂತ್ಯ ಮತ್ತು ಜೂನ್ನಲ್ಲಿ 4-5 ಬಾರಿ ಏರಿಕೆ ಆಗೋದು ಪಕ್ಕಾ ಅಂತ ಹೇಳ್ತಾ ಇದೆ ಮೂಲಗಳು. ಲೀಟರ್ಗೆ ₹14 ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಜೂನ್ನಲ್ಲಿ ಲೀಟರ್ಗೆ ₹8-10 ಹೆಚ್ಚಳ ಆಗೋದು ಪಕ್ಕಾ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಮತ್ತಷ್ಟು ಆಘಾತ ಎದುರಾಗೋದು ಫಿಕ್ಸ್ ಅಂತೆ. ವಾಹನ ಸವಾರರೇ ಗಮನಿಸಿ, ಇಷ್ಟಕ್ಕೆ ಶಾಕ್ ಆಗಬೇಡಿ, ಇನ್ನೂ ಶಾಕಿಂಗ್ ನ್ಯೂಸ್ ಕೇಳೋದು ಬಾಕಿ ಉಳ್ಕೊಂಡಿದೆ. ಮೇನಲ್ಲಿ 4 ಬಾರಿ ಏರಿಕೆ ಆದರೆ ಇದು ಇಷ್ಟಕ್ಕೆ ಮುಗಿಯಲ್ಲ. ಬದಲಾಗಿ ವಾರಾಂತ್ಯ ಮತ್ತು ಜೂನ್ನಲ್ಲಿ ಮತ್ತೆ ದರ ಏರಿಕೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಸರಿಸುಮಾರು ₹14 ಜಾಸ್ತಿ ಆಗಬಹುದು. ಅಲ್ಲಿ ತನಕ ಕೂಡ ಪ್ರೈಸ್ ಹೈಕ್ ಆಗ್ತಾನೆ ಇರುತ್ತೆ ಅಂತ ಎಕ್ಸ್ಪರ್ಟ್ ಈ ರೀತಿ ಇದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಏನ್ ಸರ್ ಮಾಡೋದು, ಕೊಡೋದೇ ಸ್ವಲ್ಪ ಪಾಕೆಟ್ ಮನಿ, ಅದ್ರಲ್ಲಿ ಹೆಂಗೋ ಪೆಟ್ರೋಲ್ ಹಾಕಿದ್ರೆ ಕಾಲೇಜ್ ಹೋಗ್ತೀರಿ,
ಈಗ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ರೂಪಾಯಿ ಜಾಸ್ತಿ ಆಗಿದೆ. ಅದೇ ಏನ್ ಮಾಡೋದು ನೋಡಿ ಇವಾಗ ಪೆಟ್ರೋಲ್ ಕಾಸಿಲ್ಲ. ಡೈಲಿ ಎಷ್ಟು ದೂರ ಓಡಾಡ್ತೀರಾ ನೀವು? ಡೈಲಿ ಒಂದು 15 ಕಿಲೋಮೀಟರ್. ಅಪ್ ಅಂಡ್ ಡೌನ್ಗೆ 1 ಲೀಟರ್ ಬೇಕು. 1 ಲೀಟರ್ ಬೇಕು ಡೈಲಿ. ಡೈಲಿ 100 ರೂಪಾಯಿ ಅಂದ್ರೆ ವಾರಕ್ಕೆ 700 ರೂಪಾಯಿ ಅಲ್ಲೇ ಹೋಯ್ತು ಪಾಕೆಟ್ ಮನಿ. ಅದೇ ಸರ್ ಏನ್ ಮಾಡ ಸ್ಟೂಡೆಂಟ್ಸ್ ಇವಾಗ ಏನ್ ಮಾಡ್ಬೇಕು? ಬಸ್ಸಲ್ಲಿ ನೋಡಿದ್ರೆ ಬರೀ ಹುಡುಗಿರಿಗೆ ಮಾತ್ರ ಫ್ರೀ ಕೊಟ್ಟವ್ರೆ. ಹುಡುಗರು ಏನ್ ಮಾಡ್ಬೇಕು? ಇನ್ನು ಜಾಸ್ತಿ ಮಾಡ್ತಾರೆ. ಇನ್ನೇನ್ ಮಾಡಿ ನಡ್ಕೊಂಡು ಹೋಗ್ಬೇಕಷ್ಟೇ. ಡೈಲಿ 10 ಕಿಲೋಮೀಟರ್ ಹಿಂಗ್ ಮೇಲೆ ಕೆಳಗಡೆ ಮಾಡ್ಬೇಕು. ಎಲ್ಲಿಂದ ಎಲ್ಲಿಗೆ ಹೋಗೋದು ನೀವು? ಇಲ್ಲಿಂದ ಶ್ರೀನಿವಾಸಪುರ. ಏನ್ ಸರ್ ಮಾಡೋದು? ಕೊಡೋದೇ ಸ್ವಲ್ಪ ಪಾಕೆಟ್ ಮನಿ. ದೇಶದಲ್ಲಿ ಟ್ರೆಂಡ್ ಇರುವಂತಹ ವಿಚಾರ ಅಂದ್ರೆ ಅದು ಕಾಕ್ರೋಚ್ ವಿಚಾರ. ಕಾಕ್ರೋಚ್ಗಳಿಗೆ ಸಾಕಷ್ಟು ಜನ ಫಾಲೋವರ್ಸ್ ಆಗ್ತಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಅನ್ನೋ ಒಂದು ಚರ್ಚೆ ಗ್ರಾಸಕ್ಕೆ ಕಾರಣ ಆಗಿತ್ತು. ಈಗ ಅದಕ್ಕಿಂತ ವೇಗವಾಗಿ ಈಗ ಪೆಟ್ರೋಲ್ ದರ ಕೂಡ ಹೆಚ್ಚಾಗ್ತಿದೆ ಅನ್ನೋದು ಕೂಡ ಈಗಾಗಲೇ ನಾವು ನಂಬಲೇಬೇಕಾದಂತಹ ವಿಚಾರ ಅಂತ ಅನ್ಬೋದು. ಯಾಕಂದ್ರೆ ಒಂದು ವಾರದಲ್ಲಿ 10ಕ್ಕೂ ಹೆಚ್ಚು ರೂಪಾಯಿ ಈಗಾಗಲೇ ಪೆಟ್ರೋಲ್ ಕೂಡ ಹೆಚ್ಚಾಗಿರುವಂತದ್ದು. ಈಗ ಸಾಕಷ್ಟು ಜನರು ಕೂಡ ಬೆಳಗ್ಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಮೊದಲನೇ ಬಾರಿ ರೇಟ್ ಜಾಸ್ತಿ ಆದಂತ ಸಂದರ್ಭದಲ್ಲಿ 3 ರೂಪಾಯಿಗಿಂತ ಹೆಚ್ಚಾಗಿತ್ತು. ಇವತ್ತು 2 ರೂಪಾಯಿ 61 ಪೈಸೆ ಈಗಾಗಲೇ ಹೆಚ್ಚಾಗಿರುವಂತದ್ದು. ನಾವು ಕೂಡ ಈಗಾಗಲೇ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಒಂದು ಏನು ಪೆಟ್ರೋಲ್ ಬಂಕ್ ಬಳಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಈಗಾಗಲೇ ಜನಸಾಮಾನ್ಯರು ಕೂಡ ಈಗಾಗಲೇ ಪೆಟ್ರೋಲ್ ಹಾಕ್ಸೋದಕ್ಕೂ ಕೂಡ ಬಂದಿದ್ದಾರೆ. ಇಲ್ಲೂ ಕೂಡ ನೋಡ್ತಾ ಇರಬಹುದು ಸಾಕಷ್ಟು ಜನರು ಕೂಡ ಈಗಾಗಲೇ ಇಲ್ಲಿ ಕ್ಯೂ ನಲ್ಲಿ ನಿಂತಿದ್ರೆ. ಈಗೀಗ 110 ರೂಪಾಯಿ ಕೂಡ ಆಗಿರುವಂತದ್ದು ಪೆಟ್ರೋಲ್. ಅಂದ್ರೆ 2 ರೂಪಾಯಿ ಇವತ್ತು ಬೆಳಗ್ಗೆನೆ ಈಗಾಗಲೇ ಜಾಸ್ತಿ ಆಗಿರುವಂತದ್ದು. ಈಗ ಅಂದ್ರೆ ಕೆಲವೊಬ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗಿದೆ ಏನು ಅಂತ ಹೇಳಿ. ಸೊ ಹೀಗಾಗಿ ಅದ್ರ ಬಗ್ಗೆ ಕೆಲವೊಬ್ರ ಹತ್ರ ಮಾತಾಡ್ಸೋಣ. ಸರ್, ಇವತ್ತು ಕೂಡ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. Nothing. We have to bear with the situation, right? What we can do actually. So whatever price is there given, we have to pay for that one. Unfortunate situation is like most of the petrol pumps are closed. It used to be 102 or something. Now it is already 110. It's a very unfortunate situation. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಮಾಡ್ತಿದ್ದಾರೆ. ಮತ್ತೆ ಕೆಲವೊಬ್ರು ಕೂಡ ಅಂದ್ರೆ ಹಾಕಿಸ್ಲೇಬೇಕೀಗ ಏನು ಮಾಡೋಲ್ಲ. ಹೌದು, ಇನ್ನ ಜಾಸ್ತಿನೇ ಆಗ್ತಾ ಇರೋದು. 150 ರೂಪಾಯಿವರೆಗೂ ಹೋಗುತ್ತೆ. ಏನ್ ಭಯ ಬೀಳ್ಬೇಡೋದು ಏನಿಲ್ಲ. ಜನಾನು ಹಂಗೆ ಇದಾರೆ, ಏನ್ ಮಾಡೋಕ್ಕಾಗಲ್ಲ. ಜನಾನು ಹಂಗೆ ಇದಾರೆ. ಹೇಳ್ತಾರೆ, ಅವ್ರು ಹೇಳ್ತಾರೆ 200 ರೂಪಾಯಿ ಆಗ್ಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಆಕ್ರೋಶ ಇದೆ. ಯಾಕಂದ್ರೆ ಪಾಪ ಡೈಲಿ ಪ್ರತಿದಿನ ಪೆಟ್ರೋಲ್ ಹಾಕ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಆದ್ರೆ ಈ ರೀತಿಯಾದಂತಹ ನಿರ್ಧಾರ ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಸಮಸ್ಯೆ ಉಂಟು ಮಾಡತ್ತೆ. ಯಾಕಂದ್ರೆ ಆ ಕೆಲ್ಸಕ್ಕೆ ಹೋಗುವಂತವ್ರು ಪ್ರತಿದಿನ ಬೆಳಗ್ಗೆ ಎಸ್ಪೆಷಲಿ ಇವತ್ತು ಸೋಮವಾರ, ಇವತ್ತು ಪ್ರತಿಯೊಬ್ರು ಕೂಡ ಕೆಲಸಕ್ಕೆ ಹೊರಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೇ ಹೋಗ್ಬೇಕಾಗತ್ತೆ. ಇವತ್ತು ಕೂಡ ಬೆಳಗ್ಗೆನೆ ಬಂದು ಶಾಕಿಗೆ ಒಳಗಾಗಿದ್ದಾರೆ. ಯಾಕಪ್ಪ ಈ ರೀತಿಯಾಗಿ ಆಗ್ತಿದೆ ಅಂತಾನು ಕೂಡ ಕೆಲವೊಬ್ರು ಏನೋ ರಾಜಕೀಯವಾಗಿ ಕೂಡ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಪೆಟ್ರೋಲ್ ರೇಟ್ ಪ್ರತಿಯೊಬ್ರು ಕೂಡ ಕಂಟಕ ಆಗ್ತಿರೋದಂತೂ ಸತ್ಯ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.